ಎಲ್ಲರಿಗೂ ನಮಸ್ತೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಶಾರದಾ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಆತ್ಮೀಯರೇ, ಯಾರೆಲ್ಲ ಟಿ ಪ್ರಿಪೇರ್ ಆಗ್ತಾ ಇದ್ದೀರೋ, ಪೇಪರ್ 1 ಇರ್ಬೋದು, ಪೇಪರ್ 2, ಸೊ ತಮ್ಮೆಲ್ಲರಿಗೂ ಉಪಯುಕ್ತವಾಗುವ ವಿಡಿಯೋ ಇವತ್ತಿನದಾಗಿರುತ್ತೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮತ್ತು ಆರ್ಟಿಕಲ್ಸ್, ಈ 3 ಅಂಶಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಇದೊಂದು ಕ್ವಿಕ್ ರಿವಿಷನ್ ಕ್ಲಾಸ್ ಆಗಿರುತ್ತೆ, ಹಾಗಾಗಿ ಡೀಪ್ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಾ ಹೋಗೋದಿಲ್ಲ, ಬಟ್ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಎಂಡ್ ವರೆಗೆ ಈ ವಿಡಿಯೋನ ನೋಡಿ. ಇಲ್ಲಿ ಹೈಲೈಟ್ಸ್ ಮಾತ್ರ ಇರುತ್ತೆ, ಅಂದ್ರೆ ಆ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಇರತಕ್ಕಂಥ ಎಲ್ಲಾ 8 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಯಾವ ರೀತಿ ಇದೆ, ಸೊ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಹಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರ್ಬೋದು, ಆರ್ಟಿಕಲ್ಸ್, ಇದನ್ನು ಸಹ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನು DSCRT ಬಿಟ್ಟಂತಹ ಒಂದು ಸ್ಟಡಿ ಮೆಟೀರಿಯಲ್ ಇದೆ, ಆ ಮಟೀರಿಯಲ್ ಹತ್ರ ನಿಮ್ಗೆ ನಾನು ಈ ಒಂದು ಕ್ವಿಕ್ ರಿವಿಷನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಸೊ ಅವರಿಗೋಸ್ಕರ ಒಂದೊಂದು ಕಿರು ಪರಿಚಯ ಇರುತ್ತೆ. ಮಿಸ್ ಮಾಡದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದರೆ ಸೊ ಯಾವುದೇ ಒಂದು ವಿಡಿಯೋ ಬಿಟ್ಟಾಗ ನಿಮಗೆ ನೇರವಾಗಿ ನೋಟಿಫಿಕೇಶನ್ ತಲುಪುತ್ತೆ. ಸೊ ಸರಿನಾ? ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, DSCRT, ಸೊ ಇನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಒಂದ್ಸಲ ನೋಡ್ಕೊಂಬಿಡಿ, ಯಾಕಂದ್ರೆ ಅಬ್ರಿವಿಯೇಷನ್ ಫಾರ್ಮಲ್ಲಿ ಕೇಳಿದ್ರು ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಸೊ ಇವರು ಟಿಇಟಿಗೋಸ್ಕರನೇ, ಅದರಲ್ಲೂ ಪೇಪರ್ 1, ಸೊ ಬೇಸ್ಡ್ ಆನ್ ಟಿಇಟಿ ಪೇಪರ್ 1 ಸಿಲೆಬಸ್ ಆಧಾರದ ಮೇಲೆಯೇ ಈ ಒಂದು ಸ್ಟಡಿ ಮೆಟೀರಿಯಲ್ ನ ರೆಡಿ ಮಾಡಿರ್ತಾರೆ. ಸೊ ಇಲ್ಲಿ ಪೇಪರ್ 1 ಆದ್ರೆ ಪೇಪರ್ 2 ನವರೆಗೆ ಬರೋದಿಲ್ಲ ಅನ್ಕೋಬೇಡಿ, ಯಾಕಂದ್ರೆ ಸಿಲೆಬಸ್ ಸೇಮ್ ಇದೆ. ಹಾಗಾಗಿ ಅದೇ ಗ್ರಾಮರ್ ಇರುತ್ತೆ, ಅದೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರ್ತಾವೆ, ಅದೇ ಆರ್ಟಿಕಲ್ಸ್ ಇರ್ತಾವೆ. ಸೊ ಈ ಹಿನ್ನೆಲೆಯಲ್ಲಿ ಪತ್ರಿಕೆ 1 ಇರ್ಬೋದು, ಪತ್ರಿಕೆ 2 ಇರ್ಬೋದು. ಸೊ ಇಬ್ಬರಿಗೂ ಇವತ್ತಿನ ವಿಡಿಯೋ 100% ಯೂಸ್ಫುಲ್ ಇರುತ್ತೆ. ಸೊ ಮಿಸ್ ಮಾಡದೆ ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿ ನೋಡಿ, ಸರಿನಾ? ಸೊ ನೋಡ್ಬಿಡಿ. ಹಾಗಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್, ಸೊ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದಾವೆ, ನೀವು ಓದಿರ್ತೀರಿ. ಸೊ ಇಲ್ಲಿ ಟೈಪ್ಸ್ ಗಳ ಬಗ್ಗೆ ಸ್ವಲ್ಪ ವೇರಿಯೇಷನ್ ಇದ್ರು ಯೋಚನೆ ಮಾಡ್ಲಿಕ್ಕೆ ಹೋಗ್ಬಿಡಿ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂತ ಹೋಗ್ಬಿಡೋಣ. ಸರಿ, ನೌನ್, ನೇಮಿಂಗ್ ವರ್ಡ್, ಅಂದ್ರೆ ಹೆಸರಿಸುವ ಪದಗಳು ಯಾವೇ ಇದ್ರು ಅವೆಲ್ಲವೂ ಸಹ ನಾಮಪದಗಳೇ ಆಗಿರ್ತಾವು. ಅವು ಪರ್ಸನ್ ಅನ್ನ, ಪ್ಲೇಸು, ಅನಿಮಲ್, ಥಿಂಗ್ ಆರ್ ಐಡಿಯಾ. ನೋಡಿ, ಪರ್ಸನ್ ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ವ್ಯಕ್ತಿ ಹೆಸರು ಬಂದ್ರೂ ಸಹ ಅದು ನಾಮಪದನೇ. ಅದು ಮೇರಿ, ಬಾಯ್, ಡಾಕ್ಟರ್ ಎಟ್ಸೆಟ್ರಾ. ಪ್ಲೇಸ್ ತಗೊಳ್ರಿ, ಯಾವುದೇ ಸ್ಥಳ ಇರ್ಬೋದು, ಬೆಂಗಳೂರು, ಸಿಟಿ, ಪಟ್ಟಣ, ಪಾರ್ಕ್, ಗ್ರೌಂಡ್, ಎನಿಥಿಂಗ್, ಯಾವುದೇ ಒಂದು ಪ್ಲೇಸ್ ಅನ್ನು ಇಂಡಿಕೇಟ್ ಮಾಡ್ತಕ್ಕಂಥ ಶಬ್ದ ಇದ್ರೆ ಅದು ನೌನ್. ಅನಿಮಲ್ಸ್, ಸೊ ಯಾವುದೋ ಬರ್ಡ್ಸ್ ಇರ್ಬೋದು, ಇನ್ಸೆಕ್ಟ್ಸ್ ಸಹ, ಕೀಟಗಳು ಸಹ ಒಳಗೊಂಡಂತೆ ಯಾವುದೇ ಪ್ರಾಣಿಗಳಿದ್ರು ಅವೆಲ್ಲವೂ ಸಹ ನಾಮಪದಗಳೇ ಆಗಿರ್ತವು. ಜೊತೆಗೆ ವಸ್ತುಗಳು, ಯಾವುದೇ ವಸ್ತುಗಳು, ಬುಕ್, ಆಪಲ್, ಸ್ಟೋನ್, ಎನಿಥಿಂಗ್, ನೀವೇನೆಲ್ಲ ವಸ್ತುಗಳು ನೋಡ್ತೀರ ಅವೆಲ್ಲವೂ ಸಹ ನಾಮಪದಗಳೇ. ಸೊ ನೆಕ್ಸ್ಟ್ ಐಡಿಯಾ, ಸೊ ಕೈಂಡ್ನೆಸ್ ಇರ್ಬೋದು, ಲವ್ ಇರ್ಬೋದು, ಹಾನೆಸ್ಟ್ ಇರ್ಬೋದು, ಈ ಶಬ್ದಗಳು ಸಹ ನಾಮಪದಗಳೇ ಆಗಿರ್ತವೆ. ಸೊ ಹಾಗಾದ್ರೆ ನೆನಪಿಡ್ಲಿಕ್ಕೆ ಒಂದು ಈಸಿ ಆಗ್ಬೇಕಂದ್ರೆ ನಾವು ಏನನ್ನ ನೋಡ್ತೀವಲ್ಲ, ಸೊ ಏನನ್ನ ಟಚ್ ಮಾಡ್ತೀವಲ್ಲ, ಸೊ ಏನನ್ನ ಫೀಲ್ ಮಾಡ್ತೀವಲ್ಲ, ಆ ಎಲ್ಲವೂ ಸಹ ನಾಮಪದಗಳೇ ಆಗಿರ್ತವೆ. ಇನ್ನು ನಾಮಪದಗಳಲ್ಲಿ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ ಅಂತ 2 ವಿಧಗಳನ್ನು ನೋಡಬಹುದು. ಕೌಂಟೇಬಲ್ ನೌನ್ ಅಂದ್ರೆ ಥಿಂಗ್ಸ್ ವಿ ಕ್ಯಾನ್ ಕೌಂಟ್, ಯಾವನ್ನ ನಾವು ಎಣಿಸ್ಲಿಕ್ಕೆ 1, 2, 3, 4 ಅಂತ ಕೌಂಟ್ ಮಾಡಬಹುದಲ್ಲ, ಅಂತವುಗಳನ್ನ ಕೌಂಟೇಬಲ್ ನೌನ್ ಅಂತ ಕರಿತೇವೆ. ಆ ಕೌಂಟೇಬಲ್ ನೌನ್ಗಳನ್ನ ಮಾತ್ರ ನಾವು ಸಿಂಗುಲರ್ ಮತ್ತು ಪ್ಲೂರಲ್ ಮಾಡಬಹುದು. ಸೊ ಏಕವಚನ ಮತ್ತು ಬಹುವಚನ ಮಾಡ್ಬೇಕಂದ್ರೆ ಆ ನಾಮಪದ, ಆ ನೌನ್ ಏನಾಗಿರ್ಬೇಕು, ಕೌಂಟೇಬಲ್ ಆಗಿರ್ಬೇಕು. ಎಕ್ಸಾಂಪಲ್ ನೋಡ್ರಿ, ಆನ್ ಆಪಲ್, ಆಪಲ್ಸ್, ಎ ಚೈಲ್ಡ್, ಚಿಲ್ಡ್ರನ್, ಅನ್ ಆಕ್ಸ್, ಆಕ್ಸನ್. ಓಕೆನಾ? ಸೊ ಸಿಂಗುಲರ್ ಮತ್ತು ಪ್ಲೂರಲ್ ಮಾಡ್ಲಿಕ್ಕೆ ಕೌಂಟೇಬಲ್ ನೌನ್ ಬಳಕೆ ಆಗ್ತಾವೆ. ಅನ್ಕೌಂಟೇಬಲ್ ನೌನ್ಗಳನ್ನ ನಾವು ವಿ ಕಾಂಟ್ ಕೌಂಟ್, ಅವುಗಳನ್ನ ಎಣಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅವುಗಳನ್ನ ನಾವು ಪ್ಲೂರಲ್ ಫಾರ್ಮ್ಗಳಲ್ಲಿ ಬಳಸೋದಿಲ್ಲ. ಇನ್ನು ಅನ್ಕೌಂಟೇಬಲ್ ನೌನ್ಗಳು ಯಾವ ನೋಡ್ರಿ, ಟೀ, ವಾಟರ್, ಶುಗರ್, ಆಯಿಲ್, ಗೋಲ್ಡ್, ಆನೆಸ್ಟಿ, ನಾಲೆಜ್, ಎನಿಥಿಂಗ್, ಬಹಳಷ್ಟು ಬರ್ತಾವೆ. ಹಾಗಾದ್ರೆ ಇವುಗಳನ್ನ ಹೆಂಗ್ ಮಾಡ್ತೇವೆ, ಯಾವ ರೀತಿ ಎಣಿಸ್ತೇವೆ ನೋಡಿ. ಟೀ, ಅ ಕಪ್ ಆಫ್ ಟೀ. ವಾಟರ್, ಅ ಗ್ಲಾಸ್ ಆಫ್ ವಾಟರ್. ಅ ಕಿಲೋ ಆಫ್ ಶುಗರ್. ಸೊ ಈ ರೀತಿ ಪ್ರಮಾಣಗಳಲ್ಲಿ ನಾವು ಅನ್ಕೌಂಟೇಬಲ್ ನೌನ್ಗಳನ್ನ ಹೇಳ್ತೀವಿ. ಸೊ ಇನ್ನು ಕೈಂಡ್ಸ್ ಆಫ್ ನೌನ್ಗಳಲ್ಲಿ ಮತ್ತೆ ಹಲವಾರು ವಿಧಗಳನ್ನ ನೋಡಬಹುದು. ಸೊ ಇನ್ ಕಾಮನ್ ನೌನ್, ಸೊ ನೀವು ಓದಿರ್ಬೇಕಾದ್ರೆ ಪ್ರಾಪರ್ ನೌನ್, ಕಾಮನ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಮೆಟೀರಿಯಲ್ ನೌನ್ ಅಂತ ಓದಿರ್ತೀರ, ಬಟ್ ಅದು ಇರಲಿ. ಇಲ್ಲಿ ನೋಡಿ, ಕಾಮನ್ ನೌನ್, ಸೊ ಯಾವ ಶಬ್ದ, ಜನರಲ್ ಅಬ್ಜೆಕ್ಟ್ ಆರ್ ಐಡಿಯಾಗಳು ಯಾವ ಇರ್ತಾವಲ್ಲ ಅವೆಲ್ಲವೂ ಸಹ ಕಾಮನ್ ನೌನೇ ಆಗಿರ್ತಾವು. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಬೇಬಿ, ಬಾಟಲ್,
ಟೆಂಪಲ್. ನಾವು ಕನ್ನಡದಾಗ ಒಂದು ಶಬ್ದ ಬಿಡ್ತೀವಿ ರೂಢನಾಮ. ರೂಢಿಯಿಂದ ಬಂದಂತ ಎಲ್ಲಾ ಶಬ್ದಗಳಿಗೆ ಏನಂತ ಕರಿತೀವಿ ನಾವು ಕಾಮನ್ ನೌನ್ ಅಂತ ಕರಿತೀವಿ. ರಿವರ್, ಡಾಕ್ಟರ್, ಎನಿಥಿಂಗ್. ಈ ಕಾಮನ್ ನೌನ್ ಒಳಗಡೆ ಕಲೆಕ್ಟಿವ್ ನೌನು ಮತ್ತು ಅಬ್ಸ್ಟ್ರಾಕ್ಟ್ ನೌನ್ ನೆನ್ಬಿಟ್ಬಿಡಿ. ಕಲೆಕ್ಟಿವ್ ನೌನು ಮತ್ತು ಅಬ್ಸ್ಟ್ರಾಕ್ಟ್ ನೌನ್ ಏನೆಲ್ಲ ಬರ್ತಾವಲ್ಲ ಅವೆಲ್ಲವೂ ಸಹ ಕಾಮನ್ ನೌನ್ಗಳೇ ಆಗಿರ್ತಾವೆ. ನೆಕ್ಸ್ಟ್ ಪ್ರಾಪರ್ ನೌನ್, ಅಂಕಿತ ನಾಮ. ಇಟ್ಟಂತ ಹೆಸರುಗಳು ಸ್ಪೆಸಿಫಿಕ್ ಆಗಿ ನಾವು ಏನಾದರೂ ಹೆಸರನ್ನ ಇಟ್ಟಿರ್ತೇವಲ್ಲ, ಒಂದು ಪರ್ಸನ್ ಇರ್ಬೋದು, ಪ್ಲೇಸ್ ಇರ್ಬೋದು ಅಥವಾ ಥಿಂಗ್ ಇರ್ಬೋದು, ಅವೆಲ್ಲವೂ ಸಹ ಅಂಕಿತ ನಾಮವಾಗಿರ್ತವೆ. ಉದಾಹರಣೆಗೆ ಅಶೋಕ, ಇಂಡಿಯಾ, ಇಂಗ್ಲಿಷ್, ಟೆಕ್ಸ್ಟ್ ಬುಕ್, ಈ ತರ. ಸೊ ಇನ್ನೊಂದು, ಆ ಪ್ರಾಪರ್ ನೌನ್ ಅನ್ನು ಯಾವಾಗ್ಲೂ ನಾವು ಬಿಗಿನಿಂಗ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲೇ ಬರಿಬೇಕು. ಅದು ವಾಕ್ಯದ ಮಧ್ಯದಲ್ಲೂ ಬಂದ್ರೆ ಅಷ್ಟೇ, ಬಿಗಿನಿಂಗ್ ಅಲ್ಲೂ ಬಂದ್ರೆ ಅಷ್ಟೇ, ಎಂಡ್ ಒಳಗಡೆ ಬಂದ್ರು ಅಷ್ಟೇ. ಎಲ್ಲೇ ಬಂದ್ರು ಅದನ್ನ ಕ್ಯಾಪಿಟಲ್ ಒಳಗೆ ಬಳಸಬೇಕು. ನೆಕ್ಸ್ಟ್ ಕಂಪೌಂಡ್ ನೌನ್ಸ್. ಸೊ ಆಲ್ರೆಡಿ ಎಕ್ಸಾಂಪಲ್ ಬಹಳಷ್ಟು ಸಲ ಇದನ್ನ ಕೇಳಿದ್ದಾನೆ. ಸೊ ಫಂಕ್ಷನ್ ಆಫ್ ಅ ನೌನ್. ಸೊ ಇದೇನ್ ಮಾಡಪ್ಪ ಅಂದ್ರೆ 2 or more ವರ್ಡ್ಸ್ ಕಾಂಬೈನ್ ಟು ಫಂಕ್ಷನ್. ಒಂದು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಸೇರಿ ಒಂದು ನಾಮಪದವಾಗಿ ರಚನೆ ಆಗ್ತವೆ. ಉದಾಹರಣೆಗೆ ಬಟರ್ ಮತ್ತು ಫ್ಲೈ, ಎರಡು ಶಬ್ದಗಳು, ಎರಡು ಸೇರಿದ ಬಟರ್ಫ್ಲೈ. ಪ್ಲೇ ಮತ್ತು ಗ್ರೌಂಡ್, ಪ್ಲೇ ಗ್ರೌಂಡ್. ಸನ್ ಫ್ಲವರ್, ಸನ್ ಫ್ಲವರ್. ಓಕೆನಾ. ಟೈಮ್ ಟೇಬಲ್, ಟೈಮ್ ಟೇಬಲ್. ಸ್ಪೀಡ್ ಪೋಸ್ಟ್, ಸ್ಪೀಡ್ ಪೋಸ್ಟ್. ಸೊ ಇಂಥ ಎಲ್ಲ ಶಬ್ದಗಳೇ ಕಾಂಪೌಂಡ್ ನೌನ್, ಅವು ಸಹ ನೌನ್ಗಳಾಗಿರ್ತವೆ. ನೆಕ್ಸ್ಟ್ ಬರೋದಾದ್ರೆ ಕಾಂಕ್ರೀಟ್ ನೌನ್. ನೋಡಿ, ಇವು ಒಂದು ರೀತಿ ಕಾಂಕ್ರೀಟ್ ಅಂದ್ರೆ ಫಿಸಿಕಲ್ ಥಿಂಗ್ಸ್ ದಟ್ ಕ್ಯಾನ್ ಬಿ ಸೀನ್, ಟಚ್ಡ್, ಹರ್ಡ್, ಸ್ಮೆಲ್, ಟೇಸ್ಟೆಡ್. ಅಂದ್ರೆ ಯಾವೆಲ್ಲ ಭೌತಿಕ ವಸ್ತುಗಳದಾವ ನೋಡ್ತೇವಿ, ಟಚ್ ಮಾಡ್ತೇವಿ, ಕೇಳ್ತೇವಿ, ಅವುಗಳನ್ನ ಸ್ಮೆಲ್ ಮಾಡ್ತೇವೆ, ಟೇಸ್ಟ್ ಮಾಡ್ತೀವಿ, ಅವೆಲ್ಲವೂ ಸಹ ಏನಾಗಿರ್ತಾವ ಅಂದ್ರೆ ಕಾಂಕ್ರೀಟ್ ನೌನ್. ಈ ಕಾಂಕ್ರೀಟ್ ನೌನ್ ಒಳಗೆ ಏನೇನ್ ಬರ್ತಾವಪ್ಪ ಅಂದ್ರೆ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್. ಈ ಎಲ್ಲಾ ಏನು ನಾಮಪದಗಳದಾವಲ್ಲ, ಎಲ್ಲಾ ನಾಮಪದಗಳೇ ಏನಾಗಿರ್ತಾವು ಕಾಂಕ್ರೀಟ್ ನೌನ್ಸ್. ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ ನೋಡೋಣ. ಸೊ ಇದೊಂದು ಅಬ್ಸ್ಟ್ರಾಕ್ಟ್ ನೌನ್ ಒಂಥರ ಕಾನ್ಸೆಪ್ಟ್, ಐಡಿಯಾ, ಎಕ್ಸ್ಪೀರಿಯನ್ಸ್, ಟ್ರೈ ಟು, ಫೀಲಿಂಗ್ಸ್ ದಟ್ ಕ್ಯಾನ್ ಬಿ ಸೀನ್, ಹರ್ಡ್, ಟೇಸ್ಟೆಡ್, ಸ್ಮೆಲ್ಡ್ ಆರ್ ಟಚ್ಡ್. ಸೊ ಈ ಅಬ್ಸ್ಟ್ರಾಕ್ಟ್ ನೌನ್ ಒಂಥರ ಭಾವಸೂಚಕ ನಾಮಪದ ಅಂತ ಕರಿತೀವಿ. ಏನಾದ್ರೂ ಒಂದು ಪರಿಕಲ್ಪನೆಗಳಿರ್ಬೋದು, ಅನುಭವಗಳಿರ್ಬೋದು, ಆಮೇಲೆ ಯಾವುದೇ ಲಕ್ಷಣಗಳಿರ್ಬೋದು. ಸೊ ಇವೆಲ್ಲವುಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಬಳಸತಕ್ಕಂಥ ಶಬ್ದಗಳೇ ಅಬ್ಸ್ಟ್ರಾಕ್ಟ್ ನೌನ್. ಸೊ ಇವುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಬಟ್ ಯು ಕ್ಯಾನ್ ಫೀಲ್ ಇಟ್. ಓಕೆನಾ. ಕಾಂಟ್ ಬಿ ಸಿ, ನೋಡಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ, ಹಾಗಾದ್ರೆ ಅದನ್ನ ಅನುಭವ ಮಾಡಬಹುದು. ಉದಾಹರಣೆ ಗ್ಲೋರಿ, ಘನತೆ ಅಥವಾ ವೈಭವ. ಖರೇಜ್, ಧೈರ್ಯ. ಲವ್, ಪ್ರೀತಿ. ಟ್ರುತ್, ಸತ್ಯ. ಆನರ್, ಗೌರವ. ಹಾಗಾದ್ರೆ ಈ ಶಬ್ದಗಳನ್ನ ಗಮನಿಸಿ, ಇವುಗಳ ಮೀನಿಂಗ್ ಗೊತ್ತದವು, ಬಟ್ ಇವುಗಳನ್ನ ನೋಡ್ಲಿಕ್ಕಾಗಲ್ಲ, ಜಸ್ಟ್ ಯು ಕ್ಯಾನ್ ಫೀಲ್ ಒಂದಿ, ಇವುಗಳನ್ನ ಅನುಭವಿಸಬಹುದು. ಹಾಗಾಗಿ ಈ ಎಲ್ಲಾ ಶಬ್ದಗಳೇನು ಬರ್ತಾವಲ್ಲ ಅವೆಲ್ಲವೂ ಸಹ ಅಬ್ಸ್ಟ್ರಾಕ್ಟ್ ನೌನೇ ಆಗಿರ್ತಾವು, ಭಾವಸೂಚಕ ನಾಮಪದಗಳ. ಕೆಲವು ಕೊಟ್ಟಿದ್ದೀನಿ, ಹಾನೆಸ್ಟಿ, ಚೈಲ್ಡ್ಹುಡ್, ಕಳ್ಳತನ, ಮ್ಯೂಸಿಕ್, ಏರ್, ಎನಿಥಿಂಗ್. ಇದಿಷ್ಟು ಅಬ್ಸ್ಟ್ರಾಕ್ಟ್ ನೌನ್. ಅಂದ್ರೆ ನೌನ್ ಮೀನ್ಸ್ ನಾವೆಲ್ಲ ನೋಡ್ತೀವಲ್ಲ ಅವೆಲ್ಲ ಶಬ್ದಗಳೇ ನಾಮಪದಗಳಾಗಿರ್ತವು. ನೆಕ್ಸ್ಟ್ ಬರೋದಾದ್ರೆ ಪ್ರನೌನ್. ವರ್ಡ್ ದಟ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್ ಆರ್ ನೌನ್ ಫ್ರೇಸ್. ನೌನ್ ಮತ್ತು ನೌನ್ ಫ್ರೇಸ್ಗಳ ಬದಲಿಗೆ ಬಳಸ್ತಕ್ಕಂಥ ಎಲ್ಲಾ ಶಬ್ದಗಳಿಗೆ ಪ್ರನೌನ್ಗಳಾಗಿರ್ತವೆ. ನೋಡಿ, ಐ, ಶಿ, ದೇ. ಸೊ ಯೂಸ್ ಸಿಮಿಲರ್ ವಿನ್ ನೌನ್ಸ್. ಸೊ ಇವುಗಳನ್ನ ಈ ರೀತಿಯಾಗಿ ನಾವು ವಿಭಿನ್ನ ರೀತಿಯಾಗಿ ನಾಮಪದಗಳ ಬದಲಿಗೆ ಬಳಸ್ತಾ ಹೋಗ್ತೀವಿ. ಇನ್ನು ಕೆಲವೊಂದಿಷ್ಟು ನಾಮಪದಗಳನ್ನ ಸಬ್ಜೆಕ್ಟ್ ಪ್ರನೌನ್ ಆಗಿ ಬಳಸ್ತೀವಿ. ಪ್ರನೌನ್ಗಳನ್ನ ಸಬ್ಜೆಕ್ಟ್ ಪ್ರನೌನ್ ಆಗಿ, ಇವು ಕರ್ತೃ ರೂಪದಲ್ಲಿ ಬಳಕೆ ಆಗ್ತಕ್ಕಂತಹ ಪ್ರನೌನ್ಗಳು. ಆಬ್ಜೆಕ್ಟ್ ಪ್ರನೌನ್ಸ್, ಇವು ಕರ್ಮ ಪದವಾಗಿ ಬಳಕೆ ಆಗ್ತಕ್ಕಂತಹ ಪ್ರನೌನ್ಗಳು. ಆ ಇದ್ದಿದ್ದು ನೀವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಥವಾ ಆಕ್ಟಿವೈಸ್ ಪ್ಯಾಸಿವ್ ಮಾಡೋ ಸಂದರ್ಭದಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಯೂಸ್ ಮಾಡ್ತೀರಿ. ಆ ಇದ್ದಿದ್ದು ಮೀ ಆಗ್ತತಿ, ಯು ಇದ್ದಿದ್ದು ಅಸ್, ಯು ಬಿಕಮ್ ಯು, ಸೇಮ್ ಇರುತ್ತೆ. ದೇ, ದೆಮ್, ಹಿ ಇದ್ರೆ ಹಿಮ್ ಆಗತ್ತೆ, ಶಿ ಇದ್ರೆ ಹರ್ ಆಗತ್ತೆ, ಇಟ್ ಬಿಕಮ್ಸ್ ಇಟ್ ರಿಮೇನ್ ಸೇಮ್. ಇದು ಆಬ್ಜೆಕ್ಟ್ ಆಗಿ ಬಳಕೆ ಆಗ್ತಕ್ಕಂತಹ ಪ್ರನೌನ್. ಇನ್ನು ಪೊಸೆಸಿವ್ ಪ್ರನೌನ್ ಅಂದ್ರೆ ಸ್ವಂತಿಕೆಯನ್ನ, ಹೊಂದುವಿಕೆಯನ್ನ. ಸೊ ಯಾವ ಪೊಸೆಸ್ ಅನ್ನು ತೋರ್ಸ್ಲಿಕ್ಕೆ, ಮೈ ಇದ್ ಮೈನ್, ಅವರ್ ಇದ್ ಅವರ್ಸ್, ಯುವರ್ ಇದ್ ಯುವರ್ಸ್, ದೇರ್ ಇದ್ ದೇರ್ಸ್, ಅವರ, ನನ್ನ, ಅವಳ ಅಂತ ಹೇಳಲಿಕ್ಕೆ, ಪೊಸೆಸ್ ಅನ್ನು ತೋರಿಸಲಿಕ್ಕೆ ಈ ಪ್ರನೌನ್ಗಳು ಬಳಕೆ ಆಗ್ತವೆ. ನೆಕ್ಸ್ಟ್ ಇನ್ನು ವರ್ಬ್ಸ್. ಸೊ ಡಿಸ್ಕ್ರೈಬ್ ಅನ್ ಆಕ್ಷನ್, ಸ್ಟೇಟ್ ಆರ್ ಅಕರೆನ್ಸ್. ಸೊ ಕ್ಲಿಯರ್ ಆಗಿ ಆಕ್ಷನ್ ಅನ್ನು ತೋರಿಸ್ತಕ್ಕಂಥ ಯಾವುದೇ ಶಬ್ದ ಇದ್ರೆ ಅದೆಲ್ಲವೂ ಸಹ ವರ್ಬ್ಗಳೇ ಆಗಿರ್ತವು, ಕ್ರಿಯಾಪದಗಳೇ ಆಗಿರ್ತವು. ಓಕೆನಾ. ಸೊ ಸಮ್ ಎಕ್ಸಾಂಪಲ್ಸ್ ನೋಡಿ, ಹಿಯರ್, ಬಿಕಮ್, ಹ್ಯಾಪನ್, ಸಿಂಗ್, ರನ್, ಡ್ರೈವ್,
ಥಿಂಗ್. ಸೊ ಎಲ್ಲವೂ ಸಹ ಕ್ರಿಯಾಪದ, ಇಲ್ಲಿ ಕ್ರಿಯೆಯನ್ನ ತೋರಿಸಲಿಕ್ಕೆ ಬಳಕೆ ಆಗ್ತಕ್ಕ ಶಬ್ದಗಳು. ಇನ್ನು ಈ ಕ್ರಿಯಾಪದಗಳು ನಾವು ಆಕ್ಸಿಲರಿ ವರ್ಬ್ಸ್ ಗಳನ್ನ ನೋಡ್ತೀವಿ, ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಗಳನ್ನ ನೋಡ್ತೀವಿ. ಹಾಗಾದ್ರೆ ಆಕ್ಸಿಲರಿ ವರ್ಬ್ಸ್ ಅಂದ್ರೆ ಏನು? ದೇರ್ ಆರ್ ಹೆಲ್ಪಿಂಗ್ ವರ್ಬ್, ಸಹಾಯಕ ಕ್ರಿಯಾಪದಗಳು ಅಂತ. ಇವುಗಳನ್ನ ಎದಕ್ಕೆ ಯೂಸ್ ಮಾಡಲಾಗುತ್ತೆ? ಫಾರ್ಮ್ ದ ಟೆನ್ಸ್ ಆಫ್ ಅ ವರ್ಡ್, ಫ್ರೇಸ್ ಆರ್ ಶೋ ದ ಡಿಗ್ರಿ ಆಫ್ ಎಬಿಲಿಟಿ, ಪಾಸಿಬಿಲಿಟಿ ಆರ್ ಸರ್ಟನಿಟಿ. ಅಂದ್ರೆ ಟೆನ್ಸ್ ಗಳನ್ನ ತೋರಿಸಲಿಕ್ಕೆ, ಡಿಗ್ರೀಸ್ ಗಳನ್ನ ತೋರಿಸಲಿಕ್ಕೆ, ಸಾಧ್ಯತೆಗಳನ್ನ ತೋರಿಸಲಿಕ್ಕೆ ಇವುಗಳನ್ನ ಬಳಸ್ತೇವೆ. ಇವುಗಳನ್ನ ಪಾಸಿಟಿವ್ ಆಗಿ ಬಳಸಬಹುದು, ನೆಗೆಟಿವ್ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಎರಡೂ ರೀತಿಯಾದಂತಹ ಆಕ್ಸಿಲರಿ ವರ್ಬ್ ಗಳನ್ನ ಬಳಸ್ತೇವೆ. ಸೊ ಇಲ್ಲಿ ನೋಡ್ರಿ, ಕಾಂಟ್ರಾಕ್ಟೆಡ್ ಫಾರ್ಮ್ ಅಂತ ಕ್ವಶನ್ ಟಿ ಕೇಳಿದ್ದಾರೆ ನೋಡಿ. ಆಮ್ ನಾಟ್ ನೋಡಿ, ಅರೆಂಟ್, ಐ ಆಮ್ ನಾಟ್. ಸೊ ಇಲ್ಲಿ ಆರ್ ಇದ್ರ ಅರೆಂಟ್, ಈಸ್ ಇಸಂಟ್, ಆರ್ ಅರೆಂಟ್ ಟ್ಯಾಗ್ ಒಳಗೆ ಬಳಕೆ ಆಗುತ್ತೆ. ಕ್ವಶನ್ ಟ್ಯಾಗ್ ವಿಡಿಯೋ ನೋಡ್ಕೊಡ್ರಿ. ಇಲ್ಲಿ ಯಾವಾಗ ಪಾಸಿಟಿವ್ ಇದ್ದಾಗ ಬೇರೆ ಆಗ್ತತಿ, ನೆಗೆಟಿವ್ ಇದ್ದಾಗ ಬೇರೆ ಆಗ್ತತಿ, ಯಾವಾಗ ಅರೆಂಟ್ ಆಗ್ತಿರ್ತತಿ. ಸೊ ಹಾಗಾಗಿ ಈ ಒಂದು ಆಮ್ ಮತ್ತು ಆಮ್ ನಾಟ್ ಅನ್ನೋದನ್ನ ನೀವು ಕ್ವಶನ್ ಟ್ಯಾಗ್ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ನೋಡ್ಕೊಳ್ಬೇಕು. ವಾಸ್ ಇದ್ದಿದ್ದು ವಾಸಂಟ್ ಆಗ್ತತಿ, ವರ್ ವರಂಟ್, ಹ್ಯಾಸ್ ಹ್ಯಾಸಂಟ್, ಹ್ಯಾವ್ ಹ್ಯಾವಂಟ್, ಹ್ಯಾಡ್ ಹ್ಯಾಡಂಟ್, ಡೋಂಟ್ ಡೂ ಇದ್ದಿದ್ದು ಡೋಂಟ್ ಆಗ್ತತಿ, ಡಸ್ ಇದ್ರೆ ಡಸಂಟ್ ಆಗ್ತತಿ. ಸೊ ಡಿಡ್ ಡಿಡಂಟ್. ಸೊ ಇದು ಕಾಂಟ್ರಾಕ್ಟೆಡ್ ಫಾರ್ಮ್ ಬಳಕೆ ಆದಾಗ ಸೊ ಅವುಗಳು ಆಕ್ಸಿಲರಿ ವರ್ಬ್ಗಳೇ. ಇನ್ನು ಮಾಡೆಲ್ ಆಕ್ಸಿಲರಿ ವರ್ಬ್ಗಳನ್ನ ನೋಡ್ತೇವೆ. ಸೊ ಇವುಗಳನ್ನ ಟು ಎಕ್ಸ್ಪ್ರೆಸ್ ದ ಮೋಡ್ ಅಂಡ್ ಮ್ಯಾನರ್ಸ್ ಇನ್ ವಿಚ್ ಆಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಯಾವ ರೀತಿ ಕ್ರಿಯೆ ನಡೀತು ಅಂತ ತೋರಿಸಲಿಕ್ಕೆ ಮಾಡೆಲ್ ಆಕ್ಸಿಲರಿ ವರ್ಬ್ಗಳನ್ನ ಬಳಸ್ತೀವಿ. ಸೊ ಮಾಡೆಲ್ ಆಕ್ಸಿಲರಿ ಕ್ಯಾನ್, ಕಾಂಟ್, ಕುಡ್ ಇದ್ದಿದ್ರೆ ಕುಡಂಟ್, ವಿಲ್ ಇದ್ರೆ ಓಂಟ್, ವುಡ್ ವುಡಂಟ್, ಶಾಲ್ ಶಾಂಟ್, ಶುಡ್ ಶುಡಂಟ್, ಮೇ ಮೇ ನಾಟ್, ಮೈಟ್ ನಾಟ್, ಮಸ್ಟ್ ಮಸ್ಟ್ ನಾಟ್, ought to ought not to. ಸೊ ಇವು ಮಾಡೆಲ್ ಆಕ್ಸಿಲರಿ ವರ್ಬ್ಸ್. ಓಕೆ. ಸೊ ಇನ್ನೊಂದು ಇಲ್ಲಿ ನೋಡಿ, ಆಕ್ಸಿಲರಿ ಅಂಡ್ ಮಾಡೆಲ್ ಆರ್ ಮೇನ್ಲಿ ಕಾನ್ಸಂಟ್ರೇಟೆಡ್ ಟು ಸಾಲ್ವ್ ಕ್ವಶನ್ ಟ್ಯಾಗ್, ಚೇಂಜ್ ಆಫ್ ವಾಯ್ಸ್ ಅಂಡ್ ರಿಪೋರ್ಟೆಡ್ ಸ್ಪೀಚ್. ಇವುಗಳಿಗೆ ಹೆಚ್ಚು ಬಳಕೆ ಮಾಡ್ತಕ್ಕಂಥ, ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಮಾಡೆಲ್ ಆಕ್ಸಿಲರಿ ವರ್ಬ್ಗಳನ್ನ ಬಳಕೆ ಮಾಡಲಾಗುತ್ತೆ. ನಾವು ಎಲ್ಲಿ ನೋಡ್ರಿ, ಕ್ವಶನ್ ಟ್ಯಾಗ್ ಒಳಗೆ ನೋಡ್ರಿ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಲ್ಲಿ, ರಿಪೋರ್ಟೆಡ್ ಸ್ಪೀಚ್ ಗಳಲ್ಲಿ ಈ ವರ್ಬ್ಗಳನ್ನ ಬಹಳ ಗಮನ ಇಟ್ಟು ನೋಡಿದ್ರೆ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗ್ತತಿ. ನೆಕ್ಸ್ಟ್ ಬರೋದು ಅಡ್ಜೆಕ್ಟಿವ್ಸ್. ಬಹಳ ಸಲ ಟಿ ಒಳಗೆ ಕೇಳೋಣ ಅಡ್ಜೆಕ್ಟಿವ್ಸ್. ನೋಡಿ, ಯಾವ ಶಬ್ದ ನಾಮಪದ ಇರ್ಬೋದು ಅಥವಾ ಸರ್ವನಾಮವನ್ನು ಹೊಗಳಲಿಕ್ಕೆ ಬಳಕೆ ಆಗ್ತದೋ ಆ ಎಲ್ಲ ಶಬ್ದಗಳಿಗೆ ನಾವು ಅಡ್ಜೆಕ್ಟಿವ್ಸ್ ಅಂತ, ನಾಮವಿಶೇಷಣ ಅಂತ ಕರಿತೀವಿ. ನೋಡಿ, ಅವು ಏನನ್ನು ತೋರಿಸ್ತಾವೆ ನೋಡಿ, ಕ್ವಾಲಿಟಿಯನ್ನ ತೋರಿಸ್ತಾವೆ, ಕ್ವಾಂಟಿಟಿಯನ್ನ ತೋರಿಸ್ತಾವೆ, ಶೇಪ್ ಅನ್ನ, ಸೈಜು, ಕಲರು, ಒರಿಜಿನ್, ಮೆಟೀರಿಯಲ್. ಹಾಗಾದ್ರೆ ಯಾವುದೋ ಒಂದು ಶಬ್ದ ಇತ್ತಪ್ಪ ಅಂದ್ರೆ ಗುಣವನ್ನು ತೋರಿಸಲಿಕ್ಕೆ ನೋಡಿ, ಕ್ವಾಲಿಟಿ ಬ್ಯೂಟಿಫುಲ್, ಕ್ವಾಂಟಿಟಿ 7 ಪ್ರಮಾಣದಲ್ಲಿ, ಶೇಪ್ ಯಾವ ಆಕಾರ ರೌಂಡ್ ಐತಿ, ನೆಕ್ಸ್ಟ್ ಯಾವ ಸೈಜ್ ಬಿಗ್, ನೆಕ್ಸ್ಟ್ ಯಾವ ಕಲರ್ ರೆಡ್, ಯಾವ ಒರಿಜಿನ್ ಯಾವ ಮೂಲ ಅಮೇರಿಕನ್, ಯಾವ ಮೆಟೀರಿಯಲ್ ಗೋಲ್ಡ್ ಬ್ಯಾಂಗಲ್ಸ್. ಸೊ ಈ ತರವಾಗಿ ಅಡ್ಜೆಕ್ಟಿವ್ಸ್ಗಳು ಬಳಕೆ ಆಗ್ತವೆ. ಸೊ ಹಾಗಾದ್ರೆ ಯಾವೆಲ್ಲ ಅಡ್ಜೆಕ್ಟಿವ್ಸ್ ಬಳಕೆ ಆಗ್ತಾವು ಅದಕ್ಕಿಂತ ಪೂರ್ವದಲ್ಲಿ ನಾಮಪದ ಬಳಕೆ ಆಗಿರುತ್ತೆ ಅನ್ನೋದನ್ನ ತಾವು ಗಮನದಲ್ಲಿ ಇಟ್ಕೋಬಹುದು. ಇನ್ನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಂದ್ರೆ ಆ ಅಡ್ಜೆಕ್ಟಿವ್ಸ್ ಅನ್ನೇ ನಾವು ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಯೂಸ್ ಮಾಡ್ತೇವೆ. ಹಾಗಾದ್ರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಗಳಲ್ಲಿ ನಾವು ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿಗಳನ್ನ ನೋಡ್ತೇವೆ. ಓಕೆನಾ. ಸೊ ಇವೆಲ್ಲ ಫಾರ್ಮ್ಸ್ ಆಫ್ ಅನ್ ಅಡ್ಜೆಕ್ಟಿವ್ ಆಗಿರ್ಬೋದು ಅಂಡ್ ಅಡ್ವರ್ಬ್ ಇರ್ಬೋದು, ಅಡ್ಜೆಕ್ಟಿವ್ ಗಳ ರೂಪಗಳನ್ನೇ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಗಳಲ್ಲಿ ಬಳಸ್ತೀವಿ. ಇನ್ನು ಪಾಸಿಟಿವ್ ಡಿಗ್ರಿ ಹೇಗಿರುತ್ತೆ? ಇಟ್ ಡಸ್ ನಾಟ್ ಅಲೌ ಟು ಮೇಕ್ ಎನಿ ಕಂಪ್ಯಾರಿಸನ್. ಇಲ್ಲಿ ಯಾವುದೇ ರೀತಿಯಾದಂತಹ ಹೋಲಿಕೆ ಇರುವುದಿಲ್ಲ. ಹಾಗೆಯೇ ಅದು ಕೇವಲ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡುತ್ತೆ, ಒಂದು ಪರ್ಸನ್ ಬಗ್ಗೆ, ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆ. ಇನ್ನು ಕಂಪ್ಯಾರಿಟಿವ್ ಡಿಗ್ರಿ ಇದ್ದಾಗ ಏನಾಗುತ್ತೆ? ಇಲ್ಲೇ 2 ನಾಮಪದಗಳ ಮಧ್ಯೆ ಹೋಲಿಕೆ ಇರುತ್ತೆ. ಓಕೆ. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಹೈಯೆಸ್ಟ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಇದು 2 ಡಿಗ್ರಿಗಳಿಂದ ಇದೇ ಶ್ರೇಷ್ಠ ಅಂತ ಹೇಳಲಿಕ್ಕೆ ಬಳಕೆ ಆಗುತ್ತೆ. ಹಾಗಾದ್ರೆ ಈ ಸಿಮಿಲರ್ ಕ್ವಾಲಿಟಿಗಳನ್ನ 2 ಅಥವಾ 2ಕ್ಕಿಂತ ಹೆಚ್ಚು ಇರಬಹುದು ನೌನ್ಗಳು, ಅದಕ್ಕಿಂತ ಶ್ರೇಷ್ಠ ಅಂತ ಹೇಳಲಿಕ್ಕೆ ಈ ಒಂದು ಸೂಪರ್ಲೇಟಿವ್ ಡಿಗ್ರಿಯನ್ನ ಬಳಕೆ ಮಾಡಲಾಗುತ್ತೆ. ಹಾಗಾದ್ರೆ ಅವುಗಳ ಎಕ್ಸಾಂಪಲ್ ಯಾವ ತರ ಬರಬಹುದು ನೋಡಿ. ಪಾಸಿಟಿವ್ ಡಿಗ್ರಿ ಇದ್ರೆ ಎಕ್ಸಾಂಪಲ್ ಹೆಂಗಿರುತ್ತೆ? ಆಸ್ ಗುಡ್ ಆಸ್ ಬ್ಯೂಟಿಫುಲ್ ಆಸ್ ಬ್ಯಾಡ್ ಆಸ್. ಸೊ ಈ ತರ. ಓಕೆ. ಸೊ ಆನ್. ನೆಕ್ಸ್ಟ್ ಕಂಪ್ಯಾರಿಟಿವ್ ಇದ್ದಾಗ ಬೆಟರ್ ದ್ಯಾನ್, ಅದಕ್ಕಿಂತ, ಮೋರ್ ಬ್ಯೂಟಿಫುಲ್ ದ್ಯಾನ್, ವರ್ಸ್ ದ್ಯಾನ್, ಬಿಗ್ಗರ್ ದ್ಯಾನ್, ಮೋರ್ ಪಾಪ್ಯುಲರ್ ದ್ಯಾನ್. ಇದು ಕಂಪ್ಯಾರಿಟಿವ್ ಡಿಗ್ರಿ ಇದ್ದಾಗ.
ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿದಾಗ ನೋಡಿ ದ ಬೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್, ದ ವರ್ಸ್ಟ್, ದ ಬಿಗ್ಗೆಸ್ಟ್. ಸೊ ಈ ರೀತಿಯಾಗಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬಳಕೆ ಆಗ್ತಾವು. ಸೊ ಈ ತರ ಏನಪ್ಪ ಅಂದ್ರೆ ಸೂಪರ್ಲೇಟಿವ್ ಡಿಗ್ರೀಸ್ಗೆ ಈ ತರ ಎಕ್ಸಾಂಪಲ್ಸ್ಗಳು ಬರ್ತಾವು. ಸೊ ಇದು ಮೂರು ಡಿಗ್ರಿಗಳಾಯ್ತು. ಕ್ಲಿಯರ್ ಆಯ್ತಲ್ಲ? ಪಾಸಿಟಿವ್, ಕಂಪೇರೇಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿ. ಹಾಗಾದ್ರೆ ಪಾಯಿಂಟ್ಸ್ ಟು ರಿಮೆಂಬರ್. ಸೊ ಕೆಲವೊಂದಿಷ್ಟು ಪಾಯಿಂಟ್ಸ್ ನೆನ್ಪಿಡ್ಬೇಕು. ಸೊ ಯಾವುದೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಳಸ್ತಕ್ಕ ಸಂದರ್ಭಗಳಲ್ಲಿ ಸೊ ಆಲ್ಮೋಸ್ಟ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಏನಪ್ಪಾ ಅಂದ್ರೆ ಇವು ವಾಕ್ಯಗಳು ಇರ್ತವೆ. ಓಕೆ, ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಅಡ್ಜೆಕ್ಟಿವಲ್ ಫ್ರೇಸಸ್ ಬರ್ತಾವೆ. ಆ ಅಡ್ಜೆಕ್ಟಿವಲ್ ಫ್ರೇಸಸ್ ಗಳನ್ನ ಸೊ ನೀವು ಒಂದ್ಸಲ ಬಿಟ್ಟು 2 ಸಲ ನೋಡ್ಕೊಳ್ರಿ. ನೆಕ್ಸ್ಟ್ ಕಂಪ್ಯಾರೇಟಿವ್ ಡಿಗ್ರಿ ಒಳಗಡೆ ದ್ಯಾನ್ ಮತ್ತು ಮೋರ್ ದ್ಯಾನ್ ಅನ್ನೋದು ಬಳಕೆ ಮಾಡೋದನ್ನ ಮರಿಬೇಡ್ರಿ. ನೋಡ್ರಿ, ಬೆಟರ್ ದ್ಯಾನ್, ಮೋರ್ ಬ್ಯೂಟಿಫುಲ್ ದ್ಯಾನ್, ಹೌದಾ? ಇದು ಕಂಪ್ಯಾರೇಟಿವ್ ಡಿಗ್ರಿ ಒಳಗೆ ಬರುತ್ತೆ. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಒಳಗೆ ದ ಅಂಡ್ ದ ಮೋಸ್ಟ್ ಅನ್ನೋದು ಏನಪ್ಪಾ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಬರುತ್ತೆ. ನೋಡಿ, ದ ಬೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್. ಹಾಗಾದ್ರೆ ಈ ಪಾಯಿಂಟ್ಸ್ ಗಳನ್ನ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಳಸ್ತಕ್ಕ ಸಂದರ್ಭದಲ್ಲಿ ನೆನಪಿಟ್ಕೊಳ್ರಿ. ಸ್ವಲ್ಪ ಎಕ್ಸಾಂಪಲ್ ಗಳನ್ನ ಕೊಟ್ಟಿದ್ದಾರೆ ನೋಡಿ. ರಾಜು ಇಸ್ ಅ ಗುಡ್ ಬಾಯ್. ಸೊ ಇದು ಪಾಸಿಟಿವ್ ಡಿಗ್ರಿನೇ. ಅಥವಾ ನೋ ಅದರ್ ಬಾಯ್ ಈಸ್ ಆಸ್ ಗುಡ್ ಆಸ್ ರಾಜು. ಆದ್ರೆ ಬೇರೆ ಯಾರು ಸಹ ರಾಜುನಿಗೆ ಒಳ್ಳೆ ಹುಡುಗರಿಲ್ಲ. ಹಾಗಾದ್ರೆ ಇದು ಪಾಸಿಟಿವ್ ಡಿಗ್ರಿ. ಆದ್ರೆ ಅದನ್ನ ಕಂಪ್ಯಾರೇಟಿವ್ ಡಿಗ್ರಿ ಮಾಡೋ ಸಂದರ್ಭದಲ್ಲಿ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಇದೆ. ರಾಜು ಈಸ್ ಬೆಟರ್ ದ್ಯಾನ್ ಎನಿ ಅದರ್ ಬಾಯ್. ಬೇರೆ ಹುಡುಗರಿಗಿಂತ ಆತ ಶ್ರೇಷ್ಠ ಇದ್ದಾನೆ, ಉತ್ತಮನಾಗಿದ್ದಾನೆ. ಅದ ಕಂಪ್ಯಾರಿಸನ್ ಇದೆ ಇಲ್ಲ ಟೂ ನೌನ್ಗಳ ಮಧ್ಯೆ. ಸೂಪರ್ಲೇಟಿವ್ ಡಿಗ್ರಿ ನೋಡಿ, ರಾಜು ಈಸ್ ದ ಬೆಸ್ಟ್ ಬಾಯ್, ಅವನೇ ಶ್ರೇಷ್ಠ. ಸೊ ಈ ತರ. ಸೊ ಎಕ್ಸಾಂಪಲ್ 2 ಮತ್ತು 3 ಎಕ್ಸಾಂಪಲ್ ಗಳನ್ನು ನೋಡಿ. ದ ತಾಜ್ ಮಹಲ್ ಈಸ್ ಅ ಬ್ಯೂಟಿಫುಲ್ ಮಾನ್ಯುಮೆಂಟ್. ಅಥವಾ ನೋ ಅದರ್ ಮಾನ್ಯುಮೆಂಟ್ ಈಸ್ ಆಸ್ ಬ್ಯೂಟಿಫುಲ್ ಆಸ್ ದ ತಾಜ್ ಮಹಲ್. ಇದು ಪಾಸಿಟಿವ್ ಡಿಗ್ರಿ. ಇದನ್ನ ಕಂಪ್ಯಾರೇಟಿವ್ ಮಾಡಿದಾಗ ನೋಡಿ, ತಾಜ್ ಮಹಲ್ ಈಸ್ ಮೋರ್ ಬ್ಯೂಟಿಫುಲ್ ಬಂತಲ್ಲ, ಬ್ಯೂಟಿಫುಲ್ಗೆ ಮೋರ್ ಬ್ಯೂಟಿಫುಲ್ ಆಡ್ ಆಯ್ತು ದ್ಯಾನ್ ಎನಿ ಅದರ್ ಮಾನ್ಯುಮೆಂಟ್. ಇತರೆ ಸ್ಮಾರಕಗಳಿಂದ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್, ತಾಜ್ ಮಹಲ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಮಾನ್ಯುಮೆಂಟ್. ಅಂತ ಉತ್ತಮವಾದಂತಹ ಸುಂದರವಾದಂತಹ ಮಾನ್ಯುಮೆಂಟ್ ಆಗಿದೆ, ಹೌದಾ? ಇದು ಸೂಪರ್ಲೇಟಿವ್ ಡಿಗ್ರಿ. ಸೊ ಎಕ್ಸಾಂಪಲ್ 3 ಸಹ ಇದೆ. ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ. ನೆಕ್ಸ್ಟ್ ಅಡ್ವರ್ಬ್ ಬರೋದಾದ್ರೆ ನೋಡಿ, ಕ್ರಿಯಾಪದವನ್ನ ಹೊಗಳುವ ಶಬ್ದಗಳು, ಡಿಸ್ಕ್ರೈಬಿಂಗ್ ವರ್ಡ್ಸ್, ಯಾವ ರೀತಿ ಕ್ರಿಯೆ ನಡೀತು, ಹೇಗೆ ನಡೀತು ಅಂತ ಹೇಳುವ ಶಬ್ದಗಳೇ ಅಡ್ವರ್ಬ್ಸ್, ಕ್ರಿಯಾ ವಿಶೇಷಣ. ಸ್ವಲ್ಪ ಎಕ್ಸಾಂಪಲ್ ಗಳನ್ನು ನೋಡ್ರಿ. ಸೊ ಹಾಗಾದ್ರೆ ಸ್ವಲ್ಪ ಎಕ್ಸಾಂಪಲ್ಸ್ ಗಳನ್ನು ನೋಡ್ಬಿಡಿ. ಸೊ ಆಲ್ಮೋಸ್ಟ್ ಯಾವುದೇ ಅಡ್ವರ್ಬ್ ಇದ್ರೂ ಸಹ ಆಲ್ಮೋಸ್ಟ್ ಇನ್ ಜನರಲ್ ಸೊ ದಿಂದ ಕೊನೆಯಾಗಿರ್ತಾವ ನೋಡ್ರಿ. ಅಬ್ಸರ್ವ್ ಕ್ಲಿಯರ್ಲಿ, ಸ್ಲೋಲಿ. ಬಟ್ ಅವೆಲ್ಲವೂ ಏನ್ ಮಾಡ್ತಾವ್, ಕ್ರಿಯಾಪದ ಹೇಗೆ ಮಾಡ್ತು, ಯಾವ ರೀತಿ ಮಾಡ್ತಾವ ಅಂತ ಹೇಳ್ತಾವ. ವಾಕ್ ಸ್ಲೋಲಿ, ಟಾಕ್ ಸಾಫ್ಟ್ಲಿ, ವರ್ಕ್ ಫ್ರೀಕ್ವೆಂಟ್ಲಿ, ಓಕೆ, ಸಾಲ್ವ್ ಪ್ರಾಬ್ಲಮ್ ಅಕ್ಯುರೇಟ್ಲಿ. ಅಬ್ಸರ್ವ್ ಮಾಡ್ತಾ ಹೋಗಿ. ಇನ್ನ ಸ್ವಲ್ಪ ಟಫ್ ಕೇಳಿದಾಗ ಸೊ ಈ ತರ ಶಬ್ದಗಳನ್ನು ವೆರಿ ಫಾಸ್ಟ್, ಓಕೆ, ಆಫನ್, ಸೊ ಸೆಲ್ಡಮ್, ಬಾರ್ಕ್ ಸೆಲ್ಡಮ್, ನೆವರ್ ಲೇಟ್. ಸೊ ಈ ತರ ಸ್ವಲ್ಪ ಡಿಫಿಕಲ್ಟಿ ಇದ್ದಾಗ ಗಳನ್ನು ಬಿಟ್ಟು ಕೇಳಿರ್ತಾನೆ. ಸೊ ಇನ್ ಮೋಸ್ಟ್ ಕಾಮನ್ ಆಗಿ ಗಳಿಂದ ಎಂಡ್ ಆಗ್ತಕ್ಕಂಥ ಎಲ್ಲ ಶಬ್ದಗಳು ಏನಾಗಿರ್ತಾವು, ಅಡ್ವರ್ಬ್ ಗಳಾಗಿರ್ತಾವು. ಇನ್ನು ಅಡ್ವರ್ಬ್ ಗಳಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ಯಾವ ತರ ಅಡ್ವರ್ಬ್ ಆಫ್ ಮ್ಯಾನರ್ ಇದ್ರೆ ಹೇಗಿರ್ತಾವು, ಅಡ್ವರ್ಬ್ಸ್ ಆಫ್ ಟೈಮ್ ಇದ್ರೆ, ಅಡ್ವರ್ಬ್ಸ್ ಆಫ್ ಪ್ಲೇಸ್ ಇದ್ರೆ, ಅಡ್ವರ್ಬ್ಸ್ ಆಫ್ ಫ್ರೀಕ್ವೆನ್ಸಿ ಇದ್ರೆ, ಯಾವೆಲ್ಲ ಅಡ್ವರ್ಬ್ಗಳು ಬಳಕೆ ಆಗ್ತಾವ ಅನ್ನೋದನ್ನ ಒಂದು ಇಲ್ಲಿ ಕ್ಲಿಯರ್ ಆಗಿ ಚಾರ್ಟ್ ಅಲ್ಲಿ ನೋಡ್ಕೋಬಹುದು. ಓಕೆನಾ? ಸೊ ಮ್ಯಾನರ್ ಗಳಿದ್ರೆ ಯಾವ ರೀತಿ, ವಾಕ್ ಸ್ಲೋಲಿ, ಡ್ರೈವ್ ಕೇರ್ಫುಲಿ. ಸೊ ಯಾವ ರೀತಿ ನಡೀತು ಅನ್ನೋದನ್ನ ಹೇಳಲಿಕ್ಕೆ ಈ ಎಲ್ಲ ಅಡ್ವರ್ಬ್ಸ್ ಗಳನ್ನ ಬಳಕೆ ಆಗ್ತಾವು. ಇನ್ನ ಯಾವ ಸಮಯದಲ್ಲಿ, ಸಮಯವನ್ನು ಇಂಡಿಕೇಟ್ ಮಾಡ್ಲಿಕ್ಕೆ ನೋಡ್ರಿ, ನಾವು, ಈಗ, ಲೇಟರ್, ಡೈಲಿ, ರೀಸೆಂಟ್ಲಿ. ಇದು ಸಮಯವನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ಬಳಕೆಯಾಗುವ ಅಡ್ವರ್ಬ್ಗಳು. ಇನ್ನ ಸ್ಥಳವನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ನೋಡಿ, ಹಿಯರ್, ದೇರ್, ಇಲ್ಲಿ, ಅಲ್ಲಿ, ಸಮ್ವೇರ್, ಎಲ್ಲೋ, ಸೊ ನಿಯರ್ ಬೈ, ಹತ್ರ. ಈ ತರ ಪ್ಲೇಸ್ ಅನ್ನು ಇಂಡಿಕೇಟ್ ಮಾಡ್ಲಿಕ್ಕೆ ಬಳಕೆ ಆಗ್ತಕ್ಕಂತಹ ಇವು ಅಡ್ವರ್ಬ್ಗಳು. ಇನ್ನ ಫ್ರೀಕ್ವೆನ್ಸಿ ಯಾವ ರೀತಿ, ಆಲ್ವೇಸ್, ಡೈಲಿ, ಯೂಸುವಲಿ, ಆಫನ್. ಸೊ ಫ್ರೀಕ್ವೆನ್ಸಿಯನ್ನ ಬಳಕೆ ಮಾಡ್ಲಿಕ್ಕೆ ಬಳಕೆ ಆಗ್ತಕ್ಕಂತಹ ಅಡ್ವರ್ಬ್ಗಳು. ಸೊ ಒಟ್ಟಾರೆ ಅಡ್ವರ್ಬ್ಗಳು ವರ್ಬ್ಗಳನ್ನ ಹೊಗಳಿಕ್ಕೆ ಬಳಕೆ ಆಗ್ತಕ್ಕಂತಹ ಶಬ್ದಗಳಾಗಿರ್ತವೆ. ಇದಿಷ್ಟು ನಮಗೆ ಫಸ್ಟ್ ಕ್ಲಿಯರ್ ಇರಬೇಕು. ಸೊ ಇತರ ಎಕ್ಸಾಂಪಲ್ಸ್ ಗಳಿದಾವೆ, ಸ್ವಲ್ಪ ಪಾಸ್ ಮಾಡ್ಕೊಂಡು ಇವುಗಳನ್ನ ಕ್ಲಿಯರ್ ಆಗಿ ನೋಡ್ಕೊಳ್ರಿ, ಖಂಡಿತ ನಿಮ್ಗೆ ಹೆಲ್ಪ್ ಆಗ್ತದೆ. ಇನ್ನೊಂದು ನೆನ್ಪಿಟ್ಕೊಳ್ರಿ, ನೌನ್, ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬ್ ಗಳ ಮಧ್ಯೆ ಅಡ್ಜೆಕ್ಟಿವ್ ಏನ್ ಮಾಡ್ತತಿ, ನೌನ್ ಗಳನ್ನ ಹೊಗಳಿದ್ರೆ ಅಡ್ವರ್ಬ್ ವರ್ಬ್ ಅನ್ನ ಹೊಗಳುತ್ತೆ. ಪ್ರಿಪೋಸಿಷನ್ ನೋಡಿ, ಪ್ರಿಪೋಸಿಷನ್ ಅಂದ್ರೆ ಯಾವ ವಸ್ತು ಇರಲಿ, ಯಾವುದೇ ವಸ್ತು ಇರಲಿ, ಅದರ ಸ್ಥಳವನ್ನ ಇಂಡಿಕೇಟ್ ಮಾಡ್ಲಿಕ್ಕೆ, ಪೊಸಿಷನ್ ಅನ್ನು ತೋರಿಸಲಿಕ್ಕೆ, ಅಥವಾ ಡೈರೆಕ್ಷನ್ ಅನ್ನು ತೋರಿಸಲಿಕ್ಕೆ, ಅಥವಾ ಸಮಯವನ್ನು ತೋರಿಸಲಿಕ್ಕೆ ಬಳಕೆ ಆಗ್ತಕ್ಕಂಥ ಶಬ್ದಗಳೇ ಪ್ರಿಪೋಸಿಷನ್ ಗಳಾಗಿರ್ತವೆ. ಹಾಗೆ ನೋಡಿ,
ಸೊ ನೋಡಿ ಇನ್, ಪೊಸಿಷನ್, ಪ್ಲೇಸ್, ಆನ್, ಆಟ್, ಎಲ್ಲಿದ್ದಾರೆ ಅಟ್ ದ ಗೇಟ್, ಗೇಟಿನ ಬಳಿ. ಹೌದಾ? ಸೊ ಅದೇ ತರಹ ಡೈರೆಕ್ಷನ್ ಅನ್ನ ತೋರಿಸಲಿಕ್ಕೆ ಬಳಕೆ ಆಗ್ತಕ್ಕಂಥ ಪ್ರಿಪೋಸಿಷನ್ ನೋಡಿ ಅಕ್ರಾಸ್, ಅಬೋವ್, ಅಲಾಂಗ್, ಟುವರ್ಡ್ಸ್, ಅರೌಂಡ್, ಅಮಂಗ್. ಇನ್ನು ಸಮಯವನ್ನು ಇಂಡಿಕೇಟ್ ಮಾಡಲಿಕ್ಕೆ ಬಳಕೆ ಆಗ್ತಕ್ಕಂತಹ ಅದೇ ಪ್ರಿಪೋಸಿಷನ್ ನೋಡಿ ಇನ್ನು, ಆನು, ಅಟ್, ಬೈ. ಇನ್ನೊಂದು ಗೊತ್ತಿರ್ಬೇಕು ನಮ್ಗೆ, ಯಾವುದೇ ಒಂದು ಗ್ರಾಮರ್ ಪಾಯಿಂಟ್ ವಾಕ್ಯದಲ್ಲಿ ಬಳಕೆಯಾದಾಗ ಅದು ಏನು ಗ್ರಾಮೆಟಿಕಲಿ ಏನು ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು ಹೊರತು ನೇರವಾಗಿ ಡೈರೆಕ್ಟ್ ಆಗಿ ಬರೋ ತಕ್ಷಣ ಅದು ಯಾವ ಗ್ರಾಮೆಟಿಕಲ್ ಪಾಯಿಂಟ್ ಅಂತ ಹೇಳಿ ಕೆಲವೊಂದು ಶಬ್ದಗಳನ್ನು ಹೇಳಲಿಕ್ಕೆ ಆಗಲ್ಲ. ಎಲ್ಲ ಅಲ್ಲ, ಕೆಲವೊಂದು ಶಬ್ದಗಳನ್ನ ವಾಕ್ಯದಾಗ ಬಳಸಿದಾಗ ಮಾತ್ರ ಅದು ಯಾವುದು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಮಗೆ. ಇನ್ನು ನೆಕ್ಸ್ಟ್ ಕಂಜಂಕ್ಷನ್ ನೋಡೋದಾದ್ರೆ, ಸೊ ಇವುಗಳನ್ನ, ಇದು ಒಂದು ಶಬ್ದ ಇರ್ಬೋದು ಅಥವಾ ಫ್ರೇಜ್ ಇರ್ಬೋದು ಅಥವಾ ಕ್ಲಾಸ್ ಇರ್ಬೋದು, ಅಂದ್ರೆ ಪದಪುಂಜ ಅಥವಾ ಉಪವಾಕ್ಯಗಳನ್ನ ಜಾಯಿನ್ ಮಾಡ್ಲಿಕ್ಕೆ ಬಳಕೆ ಆಗ್ತಕ್ಕಂತಹ ಶಬ್ದವೇ ಕಂಜಂಕ್ಷನ್. ಸೊ ಈ ಕಂಜಂಕ್ಷನ್ ಅಲ್ಲಿ ಕೋಆರ್ಡಿನೇಟೆಡ್ ಕಂಜಂಕ್ಷನ್ ಅಂತ ಬರುತ್ತೆ, ಆಮೇಲೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ಬರುತ್ತೆ. ನೋಡಿ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂದ್ರೆ ಇದು ಎರಡು ನೌನ್ ಇರಬಹುದು ಅಥವಾ ವರ್ಬ್ ಇರಬಹುದು ಅಥವಾ ಅಡ್ಜೆಕ್ಟಿವ್ ಇರಬಹುದು, ಅಥವಾ ಎರಡು ಶಬ್ದಗಳನ್ನ ಜೋಡಿಸ್ಲಿಕ್ಕೆ ಬಳಕೆ ಆಗ್ತಕ್ಕಂತಹ ಕಂಜಂಕ್ಷನ್. ಎಕ್ಸಾಂಪಲ್ ನೋಡಿ, ಹಿ ವಾಸ್ ಕ್ಲೆವರ್, ಇದು ಒಂದು ವಾಕ್ಯನೇ. ಹೌದಾ? ಲೇಜಿ ಇದೊಂದು ವರ್ಡ್. ಹೌದಾ? ಇವುಗಳನ್ನ ಜಾಯಿನ್ ಮಾಡ್ಲಿಕ್ಕೆ ಬಟ್ ಬಳಸ್ತಾ ಇದೆ, ಅಂದ್ರೆ ಅರ್ಥಗರ್ಭಿತವಾಗಿ ಬಳಕೆ ಆಗುತ್ತೆ. ನೋಡಿ, ಹಿ ವಾಸ್ ಕ್ಲೆವರ್, ಅವನು ಜಾಣ ಇದ್ದಾನೆ ಆದರೆ ಸೋಮಾರಿಯಾಗಿದ್ದಾನೆ. ಇಲ್ಲಿ ಬಟ್ ಬಿಟ್ಟು ಬೇರೆ ಬಳಸಿದ್ರೆ ರಾಂಗ್ ಆಗತ್ತೆ. ನೆಕ್ಸ್ಟ್ ಇಲ್ಲೊಂದು ನೋಡಿ, ಯೂಸುವಲಿ ಸ್ಟಡೀಸ್ ಇನ್ ದ ಲೈಬ್ರರಿ ಆರ್ ಇನ್ ದ ಕ್ಲಾಸ್ ರೂಮ್. ಸಾಮಾನ್ಯವಾಗಿ ಅವತ್ತು ಎಲ್ಲ ಅಭ್ಯಾಸ ಮಾಡ್ತಾನ ಗ್ರಂಥಾಲಯದಲ್ಲಿ. ನೋಡಿ, ಅಥವಾ ಆರ್ ಇನ್ ದ ಕ್ಲಾಸ್ ರೂಮ್. ಇಲ್ಲಿ ಬಟ್ ಬಳಸಿದ್ರೆ ಅದು ಮಿಸ್ ಏನಾಗುತ್ತೆ, ವಾಕ್ಯ ಅರ್ಥ ತಪ್ಪುತ್ತೆ. ಸೊ ಹಾಗಾಗಿ ಬಳಕೆ ಮಾಡ್ತಕ್ಕಂಥ ಸಂದರ್ಭಗಳು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದಾಗ ಇವು ಬಳಕೆ ಆಗ್ತವೆ. ಯಾವಾಗ ಬರ್ತದಪ್ಪ ಅಂದ್ರೆ ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಅಂದ ಸಂದರ್ಭಗಳಲ್ಲಿ ಈಸಿಯಾಗಿ ಅವನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್, ದ ಡಾಗ್ ವ್ಯಾಗ್ಡ್ ಹಿಸ್ ಟೇಲ್ ಅಂಡ್ ಪ್ಯಾಂಟೆಡ್ ಎಕ್ಸೈಟೆಡ್ಲಿ. ಇಲ್ಲಿ ಆ್ಯಂಡ್ ಬಳಕೆ ಆಗುತ್ತೆ. ಸೊ ಹಾಗಾದ್ರೆ ಕಂಜಂಕ್ಷನ್ ಅಂದ್ರೆ ಇದು ಜಾಯಿನ್ ಮಾಡ್ಲಿಕ್ಕೆ ಬಳಕೆ ಆಗ್ತಕ್ಕಂತಹ ಪದಗಳಾಗಿರುತ್ತೆ. ಇನ್ನು ಸಬಾರ್ಡಿನೇಟ್ ಕಂಜಂಕ್ಷನ್ ಅಂತ ಬರುತ್ತೆ. ಸೊ ಡಿಫೈನ್ ದ ರಿಲೇಷನ್ ಬಿಟ್ವೀನ್ ಕ್ಲಾಸಸ್, ಉಪವಾಕ್ಯಗಳ ಮಧ್ಯೆ ಸಂಬಂಧಗಳನ್ನು ತೋರಿಸಲಿಕ್ಕೆ ಬಳಕೆ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ಗಳನ್ನು ನೋಡಿ. ಇಲ್ಲಿ ನೆಕ್ಸ್ಟ್, ಇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಮಾಡಿದಾಗ ಎರಡು ಸ್ವತಂತ್ರ ವಾಕ್ಯಗಳು ಇರ್ತವೆ. ಬಟ್ ಇಲ್ಲಿ ಸಬಾರ್ಡಿನೇಟ್ ಕಂಜಂಕ್ಷನ್ ಇದ್ದಾಗ ಒಂದು ವಾಕ್ಯ ಸ್ವತಂತ್ರ ಇರುತ್ತೆ, ಇನ್ನೊಂದು ಅಧೀನ ವಾಕ್ಯವಾಗಿರುತ್ತೆ. ಅಂತಹ ವಾಕ್ಯಗಳನ್ನ ಬಳಕೆ ಮಾಡೋ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇದು ಸಬಾರ್ಡಿನೇಟ್ ಕಂಜಂಕ್ಷನ್ ಆಗಿರುತ್ತೆ. ಎಕ್ಸಾಂಪಲ್ಸ್ ಗಳನ್ನ ನೋಡಿ. ಐ ವೆಂಟ್ ಟು ಸ್ಕೂಲ್ ವಿತೌಟ್ ಈಟಿಂಗ್ ಬ್ರೇಕ್ಫಾಸ್ಟ್ ಬಿಕಾಸ್ ಐ ವೋಕ್ ಅಪ್ ಲೇಟ್ ದಿಸ್ ಮಾರ್ನಿಂಗ್. ಈ ಎರಡೂ ವಾಕ್ಯಗಳದಾವು. ಈ ಎರಡೂ ವಾಕ್ಯಗಳಲ್ಲಿ ಒಂದು ಸ್ವತಂತ್ರ ವಾಕ್ಯ, ಇನ್ನೊಂದು ಅಧೀನ ವಾಕ್ಯ. ಅದು ಕಾರಣವನ್ನು ಹೇಳಲಿಕ್ಕೆ ಬಿಕಾಸ್. ಹೌದಾ? ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಾರದೆ ಹೋದೆ ಸ್ಕೂಲ್ಗೆ, ಕಾರಣ ಐ ವೋಕ್ ಅಪ್ ಲೇಟ್ ಇನ್ ದ ಮಾರ್ನಿಂಗ್, ನಾನು ತಡವಾಗಿ ಎದ್ದಿದ್ದೆ. ಇದೇ ತರ. ನೆಕ್ಸ್ಟ್, ಸಿ ವಿಲ್ ರಿಸೀವ್ ಅ ಮೇಜರ್ ಬೋನಸ್ ಇಫ್ ಶಿ ಸಕ್ಸೀಡ್ಸ್ ಇನ್ ಹರ್ ಪ್ರೊಜೆಕ್ಟ್. ನೋಡ್ರಿ, ಮೇಜರ್ ಬೋನಸ್ ಸಿಗುತ್ತೆ ಯಾವಾಗ ಆ ಪ್ರಾಜೆಕ್ಟ್ ನಲ್ಲಿ ಸಕ್ಸಸ್ ಆದಾಗ, ಇಫ್ ಆದರೆ. ಹೌದಾ? ಈ ತರಹ ಇದು ಸಬಾರ್ಡಿನೇಟ್ ಕಂಜಂಕ್ಷನ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ಇನ್ನ ಕೋರಿಲೇಟಿವ್ ಕಂಜಂಕ್ಷನ್ ಅನ್ನ ನೋಡಿದ್ರೆ ಇವು ಜೊತೆ ಜೊತೆಗೆ ಬರ್ತಾವೆ. ಎಕ್ಸಾಂಪಲ್, ಐದರ್ ಆರ್ ಎರಡು ಬರಲೇಬೇಕು. ನೈದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ, ಟು ಟು. ಸೊ ಇವು ಜೊತೆ ಜೊತೆಯಾಗಿಯೇ ವಾಕ್ಯದಲ್ಲಿ ಬಳಕೆಯಾದರೆ ಮಾತ್ರ ಅವು ಅರ್ಥಗರ್ಭಿತವಾಗಿ ಆಗ್ತಾವೆ. ಫಾರ್ ಎಕ್ಸಾಂಪಲ್ ಒಂದು ನೋಡಿ, ಸಿ ಪ್ಲಾನ್ ಟು ಕಲೆಕ್ಟ್ ದ ಡಾಟಾ ಬೈ ಐದರ್ ಯೂಸಿಂಗ್ ಆನ್ ಆನ್ಲೈನ್ ಸರ್ವೆ ಆರ್ ಕಂಡಕ್ಟಿಂಗ್ ಓನ್ ಇಂಟರ್ವ್ಯೂಸ್. ಸೊ ನೋಡಿ, ಐದರು ಬಂತು, ಆರು ಬಂತು. ಸೊ ಈ ತರ ಇದು ಕೋರಿಲೇಟಿವ್ ಕಂಜಂಕ್ಷನ್. ಸೊ ಒಟ್ಟಾರೆ ಜಾಯಿನ್ ಮಾಡಲಿಕ್ಕೆ ಬಳಕೆ ಆಗುವ ಶಬ್ದಗಳೇ ಕಂಜಂಕ್ಷನ್. ನೆಕ್ಸ್ಟ್ ನೋಡೋದಾದ್ರೆ ಇಂಟರ್ಜೆಕ್ಷನ್ಸ್. ಸೊ ಇವುಗಳು ಒಂದು ಶಾರ್ಟ್ ಸೌಂಡ್ ಆಗಿರ್ತಾವೆ, ಸಡನ್ ಎಕ್ಸ್ಪ್ರೆಷನ್ ಅನ್ನ ವ್ಯಕ್ತಪಡಿಸಲಿಕ್ಕೆ ಬಳಕೆ ಆಗ್ತಕ್ಕಂಥ ಶಬ್ದಗಳಾಗಿರ್ತಾವೆ. ಫಾರ್ ಎಕ್ಸಾಂಪಲ್ ನೋಡಿ, ಓ ವಾಟ್ ಅ ಬ್ಯೂಟಿಫುಲ್ ಹೌಸ್. ಸೊ ಓ, ವೆಲ್. ಸೊ ಸಡನ್ ಆಗಿರತಕ್ಕಂತಹ ನಿಮ್ಮ ರಿಯಾಕ್ಷನ್ ಗಳನ್ನ ವ್ಯಕ್ತಪಡಿಸಲಿಕ್ಕೆ ಬಳಕೆ ಆಗ್ತಕ್ಕಂತಹ ಇವು ಶಬ್ದಗಳಾಗಿರ್ತಾವೆ. ಸೊ ಇದಿಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಆಯ್ತು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಯ್ತು. ಸೊ ಇನ್ನ ಆರ್ಟಿಕಲ್ಸ್ ಅನ್ನ ನೋಡೋಣ. ಸೊ ಆರ್ಟಿಕಲ್ಸ್ ಅನ್ನ ನೋಡುವ ಸಂದರ್ಭದಲ್ಲಿ ಈಗಾಗಲೇ ನಿಮ್ಗೆ ಆರ್ಟಿಕಲ್ಸ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಇದ್ದೇ ಇರುತ್ತೆ. ಬಟ್ ಕ್ಲಿಯರ್ ಆಗಿ ನೆನ್ಪಿಟ್ಟುಕೊಳ್ರಿ, ನಮಗೆ ಎರಡು ರೀತಿಯ ಆರ್ಟಿಕಲ್ ಅನ್ನ ನೋಡ್ತೀವಿ. ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ. ಸೊ ಡೆಫಿನೆಟ್ ಆರ್ಟಿಕಲ್ ಆಗಿ ನಾವು ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಡಿಟರ್ಮೈನ್ ಹೇಳಲಿಕ್ಕೆ ಸಂದರ್ಭದಲ್ಲಿ ಡೆಫಿನೆಟ್ ಆರ್ಟಿಕಲ್ ಅನ್ನು ಯೂಸ್ ಮಾಡ್ತೀವಿ. ಹೌದಾ? ಇನ್ ಇನ್ಡೆಫಿನೆಟ್ ಅನಿರ್ದಿಷ್ಟವಾಗಿ ಹೇಳೋ ಸಂದರ್ಭದಲ್ಲಿ
ಎ ಮತ್ತು ಆನ್ ಅಂತಕ್ಕಂತಹ ಆರ್ಟಿಕಲ್ ಗಳನ್ನ ಯೂಸ್ ಮಾಡ್ತೀವಿ. ಇವು ಇಂಡೆಫಿನೆಟ್ ಆರ್ಟಿಕಲ್ಸ್. ಸೊ ಎಕ್ಸಾಂಪಲ್ ಗಳನ್ನ ನೋಡೋದಾದ್ರೆ ಡೆಫಿನೆಟ್ ಆರ್ಟಿಕಲ್ ನೋಡ್ರಿ, ಬಿಫೋರ್ ಪ್ಲೂರಲ್ ನೌನ್ಸ್ ದ ಚಿಲ್ಡ್ರನ್, ದ ಸ್ಟಾರ್ಸ್, ಬಹುವಚನ ಇರ್ತಕ್ಕಂಥ ಪ್ಲೂರಲ್ ನೌನ್ಗಳಿದ್ದಾಗ ಅಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ಅನ್ನು ಯೂಸ್ ಮಾಡ್ತೀವಿ. ವಾಕ್ಯ ರೂಪದಲ್ಲಿ ಕೊಟ್ಟಾಗ ಅಬ್ಸರ್ವ್ ಮಾಡ್ರಿ. ಸೊ ಪ್ಲೂರಲ್ ನೌನ್ಸ್ ಗಳಿದ್ದಾಗ ಅಲ್ಲೇ ಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಟು ಇಂಡಿಕೇಟ್ ಸೂಪರ್ಲೇಟಿವ್ ಡಿಗ್ರಿ, ಹೇಳದಾಗೆ ಸೂಪರ್ಲೇಟಿವ್ ಡಿಗ್ರಿಗಳಲ್ಲಿ ದ ಆರ್ಟಿಕಲ್ ಬಳಕೆ ಆಗುತ್ತೆ. ದ ಬೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್, ದ ಓಲ್ಡೆಸ್ಟ್. ನೆಕ್ಸ್ಟ್ ಬಿಫೋರ್ ಕಲೆಕ್ಟಿವ್ ನೌನ್ಸ್, ಸಮೂಹವಾಚಕ ನಾಮಪದಗಳ ಬಳಕೆಯ ಸಂದರ್ಭದಲ್ಲಿ ದ ಕ್ರೌಡ್, ದ ಸ್ವಾರ್ಮ್ ಆಫ್ ಬೀಸ್, ದ ಕ್ಲಸ್ಟರ್ ಆಫ್ ಸ್ಕೂಲ್ಸ್. ಹಾಗಾದ್ರೆ ಡೆಫಿನೆಟ್ ಆರ್ಟಿಕಲ್ ಅನ್ನು ನೋಡ್ತೀವಿ. ಇನ್ನು ಡೆಫಿನೆಟ್ ಆಗಿರ್ತಕ್ಕಂತಹ ದ ಸನ್, ದ ಮೂನು ಇಂತಹ ಶಬ್ದಗಳಲ್ಲಿ ಸಹ ನಾವು ಡೆಫಿನೆಟ್ ಆರ್ಟಿಕಲ್ ಅನ್ನು ಯೂಸ್ ಮಾಡ್ತೀವಿ. ಇದರ ಜೊತೆಗೆ ಏನಪ್ಪ ಅಂದ್ರೆ ಪ್ರಸಿದ್ಧ ನದಿಗಳಿರ್ಬೋದು, ಯಾವುದೇ ನದಿಗಳಿರ್ಬೋದು, ಸಮುದ್ರಗಳಿರ್ಬೋದು, ಅವುಗಳ ಬಿಫೋರ್ ಏನ್ ಮಾಡ್ತೀವಿ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹೋಲಿ ಬುಕ್ಸ್, ಆ ಸಂದರ್ಭಗಳಲ್ಲಿ ಏನು ಪವಿತ್ರ ಗ್ರಂಥಗಳ ಹೆಸರುಗಳನ್ನು ಬರೆಯುವ ಸಂದರ್ಭದಲ್ಲಿಯೂ ಸಹ ನಾವು ಡೆಫಿನೆಟ್ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇನ್ನು ಆರ್ಡಿನಲ್ಸ್ ಅಂತದೆ, ದ ಫಸ್ಟ್ ಪ್ರೈಸ್, ದ ಸೆಕೆಂಡ್ ಪ್ರೈಸ್, ದ ಥರ್ಡ್ ಪ್ರೈಸ್ ಅಂತ. ಸೊ ಏನು ಆರ್ಡಿನಲ್ಸ್ ಬಳಕೆ ಆಗತ್ತಲ್ಲ ಅಲ್ಲಿಯೂ ಸಹ ಏನಪ್ಪಾ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ ಯೂಸ್ ಆಗ್ತೈತಿ. ಸೊ ಈ ರೀತಿ ಡಿಫ್ರೆಂಟ್ ಸಂದರ್ಭಗಳಲ್ಲಿ ನಿರ್ದಿಷ್ಟವಾಗಿ ಗೊತ್ತಿದ್ದಾಗ ಒಂದು ಸ್ಪೆಸಿಫಿಕ್ ವ್ಯಕ್ತಿಯ ಬಗ್ಗೆ ಹೇಳಬೇಕಾದ್ರೂ ಸಹ ನಾವೇನ್ ಮಾಡಬಹುದು, ದ ಅಂತಕ್ಕಂಥ ಆರ್ಟಿಕಲ್ ಅನ್ನು ಬಳಸಿ ನಾವು ಸ್ಪೆಸಿಫಿಕೇಶನ್ ಮಾಡಬಹುದು ವಾಕ್ಯದಲ್ಲಿ ಬಳಸಿದಾಗ. ಸೊ ಇದು ಡೆಫಿನೆಟ್ ಆರ್ಟಿಕಲ್ ಆಯ್ತು. ಇನ್ಡೆಫಿನೆಟ್ ಆರ್ಟಿಕಲ್ ಎ ಮತ್ತು ಆನ್ ಬರ್ತಾವೆ. ಸೊ ಈ ಎರಡನ್ನೂ ಸಹ ನಮಗೆ ಗೊತ್ತಿಲ್ಲ, ಅನಿರ್ದಿಷ್ಟವಾಗಿ ಬಳಸುವ ಸಂದರ್ಭಗಳಲ್ಲಿ ಬಳಸ್ತೀವಿ. ಮತ್ತೊಂದು ನೆನಪಿಡ್ಲಿ, ಎ ಮತ್ತು ಆನ್ ಇವುಗಳನ್ನ ಸಿಂಗುಲರ್ ಅಲ್ಲಿ ಮಾತ್ರ ಬಳಕೆ ಮಾಡ್ತೀವಿ. ಯೂಸ್ ಬಿಫೋರ್ ಸಿಂಗುಲರ್ ನೌನ್, ಸಿಂಗುಲರ್ ನಾಮಪದ ಇರ್ಬೇಕಂತ ಸಂದರ್ಭಗಳಲ್ಲಿ ಮಾತ್ರ ಎ ಮತ್ತು ಯಾನ್. ಎ ಅಥವಾ ಯಾನ್ ಬಂದತ್ತಂದ್ರೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಸಿಂಗುಲರ್ ಆಗಿರುತ್ತೆ. ಆನ್ ಆಪಲ್ ಅಂತೀವಿ, ಅದೇ ಆಪಲ್ಸ್ ಆಗ್ಬೇಕಾದ್ರೆ ಆಪಲ್ಸ್ ಅಷ್ಟೇ ಆಗ್ತೀವಿ, ಆನ್ ಹೋಗ್ತತಿ. ಸೊ ಯಾವಾಗ ಬಳಸ್ತೀವಿ, ಎ ಅನ್ನನ್ನ ನಾವು ಮೋಸ್ಟ್ ಕಾಮನ್ ಆಗಿ ಕಾನ್ಸೋನೆಂಟ್ ಸೌಂಡ್ ಇರಬೇಕು, ಬಿಗಿನಿಂಗ್ ವಿತ್ ಕಾನ್ಸೋನೆಂಟ್ ಸೌಂಡ್. ಯಾವುದೇ ಒಂದು ಶಬ್ದದ ಪ್ರಾರಂಭದಲ್ಲಿ ಕಾನ್ಸೋನೆಂಟ್ ಸೌಂಡ್ ಇಂದ ಪ್ರಾರಂಭ ಆಗಿರ್ಬೇಕು, ಕಾನ್ಸೋನೆಂಟ್ ಲೆಟರ್ ಅಲ್ಲ, ಕಾನ್ಸೋನೆಂಟ್ ಸೌಂಡ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ಬಾಲ್, ಎ ಬಾಲ್, ಅ ಟ್ರೀ. ಒನ್ ಐಡ್ ನೋಡ್ರಿ, ಇಲ್ಲಿ ಲೆಟರ್ ಮಾತ್ರ ಓವೆಲ್ ಇದೆ ಓ, ಆದ್ರೆ ಉಚ್ಚಾರ ಮಾಡ್ಬೇಕಾದ್ರೆ ಒನ್. ಓಕೆ, ಸೊ ಹಾಗಾದ್ರೆ ಒನ್ ಐಡ್, ಅ ಒನ್ ಐಡ್ ಮ್ಯಾನ್. ಯೂನಿವರ್ಸಿಟಿ ನೋಡ್ರಿ, ಯು ಅನ್ನೋದು ಓವೆಲ್, ಬಟ್ ಪ್ರೊನೌನ್ಸಿಯೇಷನ್ ಮಾಡಿದಾಗ ಯು ಅನ್ನೋದು ಅದು ವ್ಯಂಜನವಾಗಿ ಉಚ್ಚಾರ ಆಗುತ್ತೆ. ಯೂನಿವರ್ಸಿಟಿ, ಯೂನಿವರ್ಸಿಟಿ. ಅ ಯೂನಿಫಾರ್ಮ್, ಅ ಯುರೋಪಿಯನ್ ನೋಡಿ, ಅ ಯುಟೆನ್ಸಿಲ್, ಅ ಯುನಿಕ್. ಸೊ ಹಾಗಾದ್ರೆ ನಾವು ಕೇವಲ ಸೌಂಡ್ ಗಳನ್ನ ಗಮನಿಸಬೇಕು. ಅಂತಹ ಸಂದರ್ಭಗಳಲ್ಲಿ ಅದು ಕಾನ್ಸೋನೆಂಟ್ ಲೆಟರ್ ಇದ್ರೂ ಓಕೆ, ಓವೆಲ್ ಲೆಟರ್ ಇದ್ರೂ ಓಕೆ. ಸೌಂಡು ವ್ಯಂಜನದಂತೆ ಇದ್ರ ಅಲ್ಲಿ ಎ ಅನ್ನ ಬಳಸಬೇಕು. ಇನ್ನು ಸೌಂಡು ಸ್ವರದಂತೆ ಇದ್ರ ಆ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ, ಆನ್ ಅನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಆನಿಂಗ್ ಪೆನ್, ಇಲ್ಲಿ ಏನ್ ಮಾಡ್ತೀವಿ ನಾವು, ಪ್ರಾರಂಭದಲ್ಲಿ ಆಯ್ತು ಅಂತಲ್ಲ, ಸ್ವರ ಇ. ಆನ್ ಎಲಿಫೆಂಟ್ ಎ, ಆನ್ ಆಪಲ್ ಆ, ಓಕೆ, ಆನ್ ಔಲ್, ಓಕೆ, ಆನ್ ಅಂಬ್ರೆಲಾ ಅ. ಸೊ ಆನ್ ಅವರ್ ನೋಡಿ, ಎಚ್ ಇದ್ರು ಅ ಆಗಿ ಬಳಕೆ ಮಾಡ್ತೀವಿ, ಆನ್ ಅವರ್. ಆನ್ ಎಂ ಎಲ್ ಎ ನೋಡ್ರಿ, ಎಂ ಎಲ್ ಎ, ಎಂ ಅನ್ನೋ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಎ ಅಂತಕ್ಕಂಥ ಸ್ವರ ಬಳಕೆ ಆಗುತ್ತೆ. ಹಾಗಾಗಿ ಆನ್ ಎಂ ಎಲ್ ಎ, ಆನ್ ಎನ್ ಸಿ ಸಿ, ಆನ್ ಎಕ್ಸ್ರೇ, ಆನ್ FIR. ಓಕೆನಾ. ಸೊ ಹಾಗಾದ್ರೆ ಸ್ಪೆಸಿಫಿಕ್ ಆಗಿ ಓವೆಲ್ ಸೌಂಡ್ ಇರಬೇಕಾದ್ರೆ ನಾವು ಆನ್ ಅನ್ನ ಬಳಸ್ತೀವಿ. ಸೊ ಇದಿಷ್ಟೇನಪ್ಪ ಅಂದ್ರೆ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತ ಒಂದು ಕ್ವಿಕ್ ರಿವಿಷನ್ ಆಯ್ತು. ಸೊ ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಖಂಡಿತ ಉಪಯುಕ್ತ ಆಗುತ್ತೆ. ಪತ್ರಿಕೆ 1, ಪತ್ರಿಕೆ 2 ಇಬ್ಬರಿಗೂ ಸಹ ಯೂಸ್ ಆಗಿರುತ್ತೆ. ಒಂದ್ಸಲ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಆಗಿ ಒಂದ್ಸಲ ಬಿಟ್ಟು 2 ಸಲ ನೋಡ್ಕೊಳ್ರಿ. ಸೊ ಇನ್ನೊಂದು ಮುಖ್ಯವಾಗಿ ನಿಮ್ಮ ಹತ್ರ ಏನಾದ್ರೂ ನೋಟ್ಸ್ ಇದ್ರೆ, ಮತ್ತೊಮ್ಮೆ ಸಜೆಸ್ಟ್ ಮಾಡ್ತೇನೆ, ನಿಮ್ಮ ಹತ್ರ ನೋಟ್ಸ್ ಇದ್ರೆ ಆ ನೋಟ್ಸ್ ಗಳನ್ನು ಸಾಧ್ಯವಾದಷ್ಟು ರಿವಿಷನ್ ಮಾಡ್ರಿ. ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಯಾರು ಹೇಳ್ತಾರೋ ಅದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮದೇ ಆದಂತ ಒಂದು ಥಾಟ್ ಒಳಗಡೆ ಒಂದು ನೋಟ್ಸ್ ರೆಡಿ ಮಾಡಿರ್ತಾರ. ಸೊ ಅದೊಂದು ಕಾನ್ಸೆಪ್ಟ್ ಮೂಲಕ ಓದ್ತಾ ಬರ್ದಿರ್ತೀರಿ. ಸೊ ಹಾಗಾಗಿ ಆ ನೋಟ್ಸ್ ಅನ್ನೋದಿಲ್ಲ ಇನ್ನೂ ನೀವು ಹೆಚ್ಚು ನೆನಪು ಇಡಲಿಕ್ಕೆ ಸಾಧ್ಯವಾಗ್ತತಿ. ಸೊ ಇದೊಂದು ಕ್ವಿಕ್ ರಿವಿಷನ್ ಕ್ಲಾಸ್ ಆಗಿರೋದ್ರಿಂದ ಅದು ಸಾಧ್ಯವಾದಷ್ಟು ವೇಗವಾಗಿ ಮಾಡುವ ಒಂದು ಪ್ರಯತ್ನ ಮಾಡಿದ್ದೀನಿ. ಮಾಡೋ ಸಂದರ್ಭದಲ್ಲಿ ಏನಾದರೂ ಮೈನರ್ ಏನಾದರೂ ಮಿಸ್ಟೇಕ್ಸ್ ಗಳಾಗಿದ್ರೆ ಜಸ್ಟ್ ಫಾರ್ಗಿವ್ ಇಟ್ ಅಂತ ಹೇಳ್ತೀನಿ. ಮತ್ತೆ ಭೇಟಿಯಾಗೋಣ. ಕೀಪ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.